ಇದೀಗ ಸುಪ್ರಭಾತ ಸೂಪರ್ 30 ಪ್ರಸಾರವಾಗುತ್ತೆ. ವಸಂತ್ ನಾಯ್ಕ್ ಕೊಲೆ ಪ್ರಕರಣದಲ್ಲಿ 3ನೇ ಆರೋಪಿ ಜ್ಯೋತಿಷಿ ಕಮಲಾಕರ್ ಭಟ್, A1 ಆರೋಪಿ ಸುಚಿತ್ರಾ ಸೇರಿ 7 ಆರೋಪಿಗಳಿಗೆ 8 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಸಿದ್ದಾಪುರ ಜೆಎಂಎಫ್ಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಕಮಲಾಕರ ಭಟ್ ಕಚೇರಿಯಲ್ಲೇ ನನ್ನ ತಾಯಿ ಕೆಲಸ ಮಾಡ್ತಾ ಇದ್ರು ಅಂತ ಆರೋಪಿ ಸುಚಿತ್ರಾ ಪುತ್ರಿ ಹೇಳಿದ್ದಾರೆ. ಕಮಲಾಕರ್ ಭಟ್ ಅಂತ ಹೇಳಿ ಅವ್ರ ಜೊತೆ ಇದ್ದಿದ್ದು, ಅವ್ರ ಆಫೀಸಲ್ಲೇ ನಮ್ಮಮ್ಮ ವರ್ಕ್ ಮಾಡ್ತಾ ಇದ್ದಿದ್ದು. ನನಗೆ ಅವ್ರು ಹಿಂಸೆ ಕೊಟ್ಟಿದ್ದರಿಂದ ನಾನು ಅಪ್ಪಂಗೆ ಒಂದಿನ ಫೋನ್ ಮಾಡಿ ಮೊನ್ನೆ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು ಅಂತ ಹೇಳಿ ನಾನು ಊರಿಗೆ ಹೋಗಿದ್ದೆ. ಜ್ಯೋತಿಷಿ ಕಮಲಾಕರ್ ಭಟ್ ಭಾಗಿಯಾದಂಥ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಸುರೇಶ್ ಅವರಂತಹ ಪಾತ್ರ ಇಲ್ಲವೇ ಅಂತ ಕಾಂಗ್ರೆಸ್ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ಕಮಲಾಕರ ಭಟ್ಟನನ್ನ ಓರ್ವ ಶಾಸಕನಾಗಿ ಪ್ರೋತ್ಸಾಹಿಸಿ ಬೆಳೆಸಿದ್ದು ಸಂವಿಧಾನಕ್ಕೆ ಮಾಡುವ ಅಪಚಾರವಲ್ಲವೇ ಅಂತ ಎಕ್ಸ್ನಲ್ಲಿ ಪ್ರಶ್ನಿಸಿದ್ದಾರೆ. ಕಾರವಾರದ ಸಿದ್ದಾಪುರದಲ್ಲಿ ಕಮಲಾಕರ್ ಭಟ್ ಹೆಸರಿನ ಜ್ಯೋತಿಷಿಯ ಅಕ್ರಮ ಸಂಬಂಧಕ್ಕೆ 41 ವರ್ಷದ ಅಮಾಯಕ ವಸಂತ್ ನಾಯ್ಕ್ ಬಲಿಯಾಗಿದ್ದಾರೆ. ಈ ಕ್ರಿಮಿನಲ್ ಪ್ರಕರಣದ ನ್ಯಾಯಯುತ ತನಿಖೆಗಾಗಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದರೆ ಇಂತಹ ಪ್ರಕರಣದಲ್ಲಿ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ಬಿಜೆಪಿಯ ಸುರೇಶ್ ಕುಮಾರ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಂತಹ ಜನಪ್ರತಿನಿಧಿಗಳ ಪಾತ್ರ ಏನು ಎಂಬುದು ಸ್ವಚ್ಛ ಸಮಾಜದ ದೃಷ್ಟಿಯಿಂದ ಮುಖ್ಯವಾಗುತ್ತೆ. ಕಮಲಾಕರ್ ಭಟ್ ಎಂಬ ಜ್ಯೋತಿಷಿ ಭಾಗಿಯಾದ ಕೊಲೆ ಕೇಸ್ನಲ್ಲಿ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರಂತವರ ಪಾತ್ರವಿಲ್ಲವೇ? ಬಳಿಕ ಸಿಎಂ ಸಿದ್ದರಾಮಯ್ಯ ಜೊತೆ ಕಮಲಾಕರ್ ಭಟ್ ಇರುವಂತಹ ಫೋಟೋ ಪೋಸ್ಟ್ ಮಾಡಿರುವ ಸುರೇಶ್ ಕುಮಾರ್ ಕೊಲೆ ಪ್ರಕರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಕೊಳೆತ ಮನಸ್ಥಿತಿಗೆ ಕೊಳೆತ ವಿಚಾರಗಳೇ ಬರೋದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಯಂ ಘೋಷಿತ ಸಂಸ್ಕಾರಿಗಳು ಅಂತ ಹೇಳಿಕೊಳ್ಳುವ ಸುರೇಶ್ ಕುಮಾರ್ ಅಂತವರು ಇಂಥ ಜ್ಯೋತಿಷಿ ಕಮಲಾಕರ್ ಭಟ್ರಂತವರನ್ನ ಯಾಕೆ ಜೊತೆಯಲ್ಲಿ ಸೇರಿಸಿಕೊಳ್ತಾರೆ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಬಿಕೆ ಹರಿಪ್ರಸಾದ್ ಮಾತಿಗೆ ತಿರುಗೇಟು ನೀಡಿರುವ ಸುರೇಶ್ ಕುಮಾರ್, ನಾನು ಕಮಲಾಕರ್ ಅವರನ್ನ ಭೇಟಿ ಮಾಡಿದ್ದು 1 ನಿಮಿಷ, ಅದಕ್ಕೆ ಲಿಂಕ್ ಮಾಡೋದು ಅವರ ಹತಾಶ ಸ್ಥಿತಿಯನ್ನ ತೋರಿಸುತ್ತೆ ಎಂದಿದ್ದಾರೆ. ನನಗೆ ಸುರೇಶ್ ಕುಮಾರ್ ನಾನು MES ಕಾಲೇಜಲ್ಲಿ ಮತ್ತು SJRC ಲಾ ಕಾಲೇಜಲ್ಲಿ ಇಬ್ಬರು ಒಟ್ಟಿಗೆ ಇದ್ದವರು. ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ. ಸ್ವಯಂ ಘೋಷಿತ ಸಂಸ್ಕಾರಿಗಳು ಅಂತ ಹೇಳಿಸ್ಕೊಳ್ಳೋರು ಇಂಥವ್ರಿಗೆಲ್ಲ ಯಾಕೆ ಜೊತೆಗೆ ಸೇರಿಸ್ಕೊಳ್ತಾರೆ ಅಂತ ದೊಡ್ಡ ಪ್ರಶ್ನೆ. ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ಶಿವಲಿಂಗೇಗೌಡರು ನನ್ನ ಪತ್ನಿ ಮೇಲೆ ಮಾಡಿರುವ ಆರೋಪದಂತೆ 10 ರೂಪಾಯಿ ಭ್ರಷ್ಟಾಚಾರ ಎಸಗಿರುವ ಬಗ್ಗೆ ಸಾಬೀತುಪಡಿಸಲಿ, ಕೂಡಲೇ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಅಂತ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಸವಾಲ್ ಹಾಕಿದ್ದಾರೆ. ನನ್ನ ಬಗ್ಗೆ ಟೀಕಿಸಲಿ, ಆದರೆ ನನ್ನ ಧರ್ಮಪತ್ನಿಯ ಬಗ್ಗೆ ಮಾತನಾಡಿದ್ದು ಬೇಸರ ತಂದಿದೆ ಅಂತ ಶರಣು ಸಲಗಾರ ಕಿಡಿಕಾರಿದ್ದಾರೆ. ಶಿವಲಿಂಗೇಗೌಡರು ಅವರೊಬ್ಬ ಕಾಂಗ್ರೆಸ್ನ ಶಾಸಕರು ಅಂತಕ್ಕಂಥ ಅವ್ರ ಮೇಲೆ ನಾನು ಆರೋಪ ಮಾಡ್ತಕ್ಕಂಥ ಸಮಯದಲ್ಲಿ ಅವರು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಬೇಕಾಗಿತ್ತು. ನನಗೇನಾದರೂ ಅನುಭವ ಆಗಿತ್ತು, ಅವರೊಬ್ಬ ಹಿರಿಯರಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ ಕೆಟ್ಟ ಶಬ್ದಗಳನ್ನು ಬಳಸಿರೋದು ನನಗೆ ನೋವು ತಂದಿದೆ. ನಾನು ಶಿವಲಿಂಗೇಗೌಡರ ಪತ್ನಿಯವರನ್ನು ನಾನು ತಾಯಿ ಅಂಥೇಳಿ ನಾನು ತಿಳ್ಕೊತೇನೆ. ಇವತ್ತು ನನ್ನ ಧರ್ಮಪತ್ನಿಯ ಮೇಲೆ ಎಲ್ಲಾದರೂ ಒಂದು 10 ರೂಪಾಯಿದು ಯಾವುದಾದ್ರೂ ಕರಪ್ಷನ್ ಚಾರ್ಜ್ ಇದ್ದರೆ ಅವರು ಸಾಬೀತು ಮಾಡಲಿ. ನನ್ನ ಶಾಸಕ ಸ್ಥಾನಕ್ಕೆ ನಾನು ರಿಸೈನ್ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಬಿಜೆಪಿ ಶಾಸಕ ಶರಣು ಸಲಗರ್ ಪತ್ನಿ ವಿರುದ್ಧ ಶಿವಲಿಂಗೇಗೌಡ ಮಾತನಾಡಿದ್ದಾರೆ. ಅಸಂಸದೀಯ ಪದವನ್ನ ಬಳಸಿದ್ದಾರೆ ಅಂತ ಬಿಜೆಪಿ ಸದಸ್ಯರು ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಸದಸ್ಯ ನರೇಂದ್ರ ಸ್ವಾಮಿ, ಕೊಬ್ಬರಿ ಕಳ್ಳ, ತಿಪಟೂರು ಕಳ್ಳ ಅಂತ ಕೂಗಿದ್ದಾರೆ. ಕಳ್ಳ ಯಾರು, ಒಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಅದೇ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆ ಬೆನ್ನಲ್ಲೇ ಗದಗ ಜಿಲ್ಲೆಯ ಸಂಪತ್ತಿನ ರಹಸ್ಯ ಬಯಲಾಗುತ್ತಿದೆ. ಮತ್ತೊಂದೆಡೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತ್ತಗುಡ್ಡದ ನಿಗೂಢ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪಗಳಿದೆ. ಕಪ್ಪತ್ತಗುಡ್ಡ ಒಡಲಲ್ಲಿ 30ಕ್ಕೂ ಅಧಿಕ ಗುಹೆಗಳಿದ್ದು ಬ್ರಿಟಿಷರ ಕಾಲದಲ್ಲೂ ಅಪಾರ ಪ್ರಮಾಣದ ಚಿನ್ನ ಲೂಟಿಯಾಗಿದೆ. ಲಕ್ಕುಂಡಿಯ ಟಂಕಸಾಲಿಗೂ ಇಲ್ಲಿಂದಲೇ ಚಿನ್ನವನ್ನ ಉಪಯೋಗ ಮಾಡ್ತಾ ಇದ್ರಂತೆ.
ಚಿನ್ನದ ನಿಕ್ಷೇಪದ ಬಗ್ಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ನೋಡ್ಬೋದು, ಇದು ಕಪ್ಪತ್ತ ಗುಡ್ಡದ ಇರುವಂಥ ಈ ಒಂದು ಗುಹೆ. ಈ ಗುಹೆಯಲ್ಲಿ ಸುಮಾರು ಈ ಒಂದು ಕಪ್ಪತ್ತು ಗುಡ್ಡದಲ್ಲಿ ಸಾಕಷ್ಟು ಗುಹೆಗಳು ಇದ್ದಾವೆ ಅಂತ ಹೇಳ್ತಾರೆ. ಯಾಕಂತಂದರೆ ಸಾವಿರಾರು ಹೆಕ್ಟರ್ ಪ್ರದೇಶ ಇರುವಂಥ ಈ ಕಪ್ಪತ್ತು ಗುಡ್ಡ ತನ್ನ ಒಡಲಲ್ಲಿ ಪಂಚ ಖನಿಜಗಳನ್ನೇ ಹೊಂದಿದೆ ಅಂತನ್ನುವಂಥದ್ದಿದೆ. ಅದರಲ್ಲೂ ಕೂಡ ಬಂಗಾರದ ನಿಕ್ಷೇಪ ಕೂಡ ಈ ಒಂದು ಕಪ್ಪತ್ತು ಗುಡ್ಡದಲ್ಲಿ ಇದೆ ಅಂತ ಹೇಳಲಾಗ್ತದೆ. ಗದಗದ ಲಕ್ಕುಂಡಿಯ ಐತಿಹಾಸಿಕ ದೇವಸ್ಥಾನಗಳ ಬಳಿ ಇಂದಿಗೂ ಸರ್ಪಗಳ ಕಾವಲು ಇದೆ. ಇಲ್ಲಿ ಸಾಕಷ್ಟು ಸಂಪತ್ತು ಇದೆ. ಜೈನ ಬಸದಿಗಳ ಸಂಕೀರ್ಣಕ್ಕೆ ನಾಗಸರ್ಪಗಳ ಕಾವಲು ಇದೆ ಅಂತ ಊರಿನ ಜನ ಹೇಳಿದ್ದಾರೆ. ನೀವು ಚಿಕ್ಕವರಿದ್ದಾಗ ಇದು ಏನೇನಿದ್ದು, ಈಗಿನ ಪರಿಸ್ಥಿತಿ ಏನಿದೆ, ಇಲ್ಲಿ ಅಕ್ಕಪಕ್ಕಕ್ಕೆ ಏನೇನು ಕಾಣ್ತಿದ್ದು ನಿಮಗೆ? ಈಗ ಇಲ್ಲಿ ಬಾಜುಕ್ರಿ ಈಚೆ ಕಡೆ ನಾವು ಸಣ್ಣರಿದ್ದಾಗನ ಹಾವು ಅಡ್ಡಾಡ್ತಿದ್ವು, ಎಲ್ಲವೂ ಇದಕ್ಕೆ ಬರಕ್ಕೆ ಹೆದರ್ತಿದ್ವು ಅವಾಗ. ನಿಧಿ, ಮುತ್ತು, ರತ್ನ, ಹವಳ, ಪುರಾತನ ಶಿಲ್ಪಕಲೆ ಹೀಗೆ 50ಕ್ಕೂ ಅಧಿಕ ಕೌತುಕಗಳನ್ನ ಹೊರಹಾಕಿರುವ ಲಕ್ಕುಂಡಿಯಲ್ಲಿ ಮತ್ತೊಂದು ಅಚ್ಚರಿಯ ವಿಚಾರ ಬಯಲಾಗಿದೆ. ಹಿಂದೂ ದೇವಾಲಯಗಳು ಮಾತ್ರವಲ್ಲ, ಜೈನ ಬಸದಿಗಳಲ್ಲೂ ನಿಧಿ ಅಡಗಿದೆ. ಈ ಜೈನ ಬಸದಿಗಳ ಸಂಕೀರ್ಣಗಳಲ್ಲಿರುವ ನಿಧಿಗೂ ನಾಗಸರ್ಪಗಳ ಕಾವಲು ಇದೆ ಅಂತ ಲಕ್ಕುಂಡಿಯ ಹಿರಿಜೀವ 70 ವರ್ಷದ ವಿರೂಪಾಕ್ಷಪ್ಪ ಯಾವಗಲ್ ಹೇಳಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದನಕ್ಕೆ ಜನರಲ್ ನರವಾನೆ ಅವರ ಪುಸ್ತಕ ಹಿಡಿದು ಬಂದಿದ್ರು. ಸದನದಿಂದ ಹೊರಬಂದ ಬಳಿಕ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ಈ ಪುಸ್ತಕದಲ್ಲಿ ನರವಾನೆ ಏನು ಬರೆದಿದ್ದಾರೆ ಅಂತ ವಿವರಿಸಿದ್ರು. ಚೀನಾ ಸೇನೆ ಭಾರತದ ಗಡಿ ಒಳಗೆ ಬಂದಿದ್ದಾಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಭಾರತೀಯ ಸೇನೆ ಕರೆ ಮಾಡಿತ್ತು. ಆಗ ನಮ್ಮನ್ನ ಕೇಳದೆ ಗುಂಡು ಹಾರಿಸಬೇಡಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಅಂದ್ರು. ಇನ್ನು ಸದನಕ್ಕೆ ಹೋಗುವ ಮುನ್ನ ಮಾತನಾಡಿದ ರಾಹುಲ್ ಗಾಂಧಿ, ಪ್ರಧಾನಿ ಮೋದಿ ಈ ವಿಚಾರದ ಬಗ್ಗೆ ಮಾತನಾಡಲು ಹೆದರ್ತಿದ್ದಾರೆ. ಅವರು ಸದನಕ್ಕೆ ಬಂದ್ರೆ ನಾನೇ ಅವರಿಗೆ ಈ ಪುಸ್ತಕ ನೀಡ್ತೇನೆ ಅಂದ್ರು. चीफ ऑफ आर्मी स्टाफ जनरल नारावाने ने राजनाथ सिंह जी को फोन किया और कहा कि देखिए कैलाश रिज पर चाइनीज टैंक्स आ गए हैं, हमारी टेरिटरी है, कैलाश रिज पर चाइनीज टैंक्स आ गई हैं, हमें क्या करना है। पहले राजनाथ सिंह जी ने उनको रिप्लाई नहीं दिया। ऑर्डर था, स्टैंडिंग ऑर्डर था टॉप का कि अगर चाइनीज फोर्सेस अंदर आएंगी तो उनपे बिना हमारे पूछे फायर नहीं करना। I don't think PM will have the guts to come to the Lok Sabha today, because if he comes I'm going to give him this book. So if PM comes I will go physically and hand him this book. ಲೋಕಸಭೆಯಿಂದ ಕಾಂಗ್ರೆಸ್ನ 8 ಸಂಸದರನ್ನ ಅಮಾನತು ಮಾಡಿದ್ದನ್ನ ಖಂಡಿಸಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಸಂಸತ್ ಭವನದ ಮುಂದೆ ಕಾಂಗ್ರೆಸ್ ಧರಣಿ ವೇಳೆ ಹೈಡ್ರಾಮವೇ ನಡೆದು ಹೋಗಿದೆ. ಕೇಂದ್ರ ಸಚಿವ ರವನೀತ್ ಸಿಂಗ್ ರಾಹುಲ್ ಗಾಂಧಿ ನಡುವೆ ವಾಗ್ವಾದ ನಡೆದಿದೆ. ಕೇಂದ್ರ ಸಚಿವ ರವನೀತ್ ಸಿಂಗ್ನ ಟೀಕಿಸಿದ ರಾಹುಲ್ ಗಾಂಧಿ ಮಿತ್ರದ್ರೋಹಿ ಎಂದಿದ್ದಾರೆ. ಇದಕ್ಕೆ ರವನೀತ್ ತಿರುಗೇಟು ನೀಡಿದ್ದು ರಾಹುಲ್ ಗಾಂಧಿ ರಾಷ್ಟ್ರದ ಶತ್ರು ಎಂದಿದ್ದಾರೆ. Traitor walking right by. Take a look at your face. This is what it looks like. Hello, brother. My traitor friend. Surrender. Don't worry, you'll come back. Surrender. Yes, ಕರ್ನಾಟಕವನ್ನ ರಕ್ಷಿಸಿ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ನಿನ್ನೆ ಗದ್ಗದಿತರಾದ ಪ್ರಸಂಗ ನಡೆಯಿತು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ನಾನು ಜೀವನದ ಕೊನೆಗಾಲದಲ್ಲಿ ಇದ್ದೇನೆ. ನೆನೆಗುದಿಗೆ ಬಿದ್ದಿರುವ ರಾಜ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿ ಅಂತ ಮನವಿ ಮಾಡಿಕೊಂಡರು. Drinking water is a major problem. Sir, Karnataka people on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member on what has happened about the Kaveri dispute. I only appealed to this August House. I only appealed whether I will be here or not. My term may be over by another 1 month. Please, take care of Karnataka. ಪ್ರತಿಪಕ್ಷಗಳ ವಿರೋಧದ ನಡುವೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೇಂದ್ರದ ಜಿ ಯೋಜನೆ ವಿರುದ್ಧ ನಿರ್ಣಯ ಅಂಗೀಕಾರಗೊಂಡಿದೆ. ಆದರೆ ಇದನ್ನು ಒಪ್ಪದ ಬಿಜೆಪಿ ಸದಸ್ಯರು ನಿರ್ಣಯದ ಪ್ರತಿಗಳನ್ನು ಹರಿದು ಹಾಕಿ ಸಭಾತ್ಯಾಗ ಮಾಡಿದ್ರು.
ಇನ್ನು ವಿಧಾನ ಪರಿಷತ್ನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಸಿಟಿ ರವಿ ಅವರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಿದ್ರು. ಯಾವ ಬಾಗಿಲಲ್ಲೂ ಸಿಟಿ ರವಿ ಒಳಗೆ ಬಾರದಂತೆ ನಿಲ್ಲಿಸಿ ಅಂತ ಪರಿಷತ್ನ ಚೀಫ್ ಮಾರ್ಷಲ್ಗೆ ಸೂಚನೆ ಕೊಟ್ಟಿದ್ರು. 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿಟಿ ರವಿ ಅವರಿಗೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸ ಮುಗಿಲೆತ್ತರಕ್ಕೆ ಚಿಮ್ಮಿರುವ ಬೆಂಕಿ, ಕಾರುಗಳು ಸುಟ್ಟು ಧಗ ಧಗ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಮಾಲೀಕರು. ವಿಜಯಪುರ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ HMK ಅನ್ನೋ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಆಕಸ್ಮಿಕ ಅಗ್ನಿ ಅನಾಹುತ ಸಂಭವಿಸಿದೆ. ರಿಪೇರಿ ಹಾಗೂ ಸರ್ವಿಸ್ಗೆ ಬಂದಿದ್ದ ವಿವಿಧ ಕಂಪನಿಯ ಸುಮಾರು ಕಾರುಗಳು ಬೆಂಕಿ ಕೆನಾಲಿಗೆಯಲ್ಲಿ ಸುಟ್ಟು ಕರಕಲಾಗಿವೆ. 35 ಲಕ್ಷ ರೂಪಾಯಿ ಬಿಡಿ ಭಾಗಗಳು ಬೆಂಕಿಗಾಹುತಿಯಾಗಿವೆ. ಕೋಟಿ ನಷ್ಟ ಸಂಭವಿಸಿದ್ದು ಮಾಲೀಕರಾದ ಹನುಮಂತ ಕನ್ನಮಡಿ ಕಣ್ಣೀರು ಹಾಕಿದ್ದಾರೆ. ನಿನ್ನೆ 10 ಗಂಟೆ ತನಕ ನಾವು ಕೆಲಸ ಮಾಡಿದ್ದೆವು. ಯಾವುದೇ ಏನೇ ಪ್ರಾಬ್ಲಮ್ ಇದ್ದಿಲ್ಲ. 10:10ವರೆಗೆ ಅದು ನಾವು ಮನೆಗೆ ಹೋಗಿದ್ದೆವು. ಹೋದ ಬಳಿಕ ನನಗೆ 2 ಗಂಟೆಯಿಂದ ಪೊಲೀಸರ ಕಡೆಯಿಂದ ಕಾಲ್ ಬಂತು, ಈ ಥರ ಉರಿ ಹತ್ತದ ಅಂತೇಳಿ. ಬಂದು ನೋಡೋದ್ರೊಳಗೆ ಎಲ್ಲ ಬರ್ನ್ ಆಗಿದೆ. ಎಷ್ಟು ಗಾಡಿ ಇದ್ದು ರೀ? ಅಂದಾಜು ಒಂದು 15ರಿಂದ 20 ಗಾಡಿ ಅದ ಸರ್. 20 ಗಾಡಿ ಇದ್ದು. ಯಾರು ಕೆಲಸಗಾರ ಯಾರು ಇದ್ದಿದ್ದಲ್ರಿ. ಅಂದಾಜು ಯಾವ್ದು ಏನಂತೇಳಿ ಗೊತ್ತಾಗಿಲ್ಲ ನಮ್ಗೆ. ಈಗ ಜಸ್ಟ್ ಬಂದಿದ್ದೆವು. ಎಲ್ಲ ಸುಟ್ಟೋಗಿ ಎಲ್ಲ ಬರ್ನ್ ಆಗಿದೆ. ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ರೈಲು ಪ್ರಯಾಣದ ದರ ಏರಿಕೆ ಪ್ರಸ್ತಾವಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದೇ ಫೆಬ್ರವರಿ 9ರ ಸೋಮವಾರದಿಂದ 5% ಟಿಕೆಟ್ ದರ ಏರಿಕೆಯಾಗಲಿದೆ. 2 ದಿನದ ಹಿಂದೆ ಮೆಟ್ರೋ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಗೆ ಅಸ್ತು ಎನ್ನಲಾಗಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದರ ಏರಿಕೆ ಬಗ್ಗೆ ಬಿಎಂಆರ್ಸಿಎಲ್ನಿಂದ ಅಧಿಕೃತ ಘೋಷಣೆ ಬಾಕಿ ಇದೆ. ಕಳೆದ ವರ್ಷವೂ ಫೆಬ್ರವರಿ 9ರಂದು ಬಿಎಂಆರ್ಸಿಎಲ್ ದರ ಏರಿಕೆ ಮಾಡಿತ್ತು. ಕೋಲಾರದ ಮುಳಬಾಗಿಲಿನಲ್ಲಿ ಉಚಿತ ಹೆಲ್ಮೆಟ್ ನೀಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ನಾಮುಂದು ತಾಮುಂದು ಅಂತ ಜನ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ QR ಕೋಡ್ ಕಳ್ಳಾಟ ಬಯಲಾಗಿದೆ. UPI ಮೂಲಕ ಬರೋಬ್ಬರಿ 23 ಲಕ್ಷ ದೋಚಿದ ಆರೋಪ ಕೇಳಿಬಂದಿದೆ. ಕೈಯಲ್ಲಿ ಸಿಗರೇಟ್ ಹಿಡಿದು ಲುಕ್, ಕುದುರೆ ಪಕ್ಕ ನಿಂತು ಪೋಸ್, ಮಚ್ಚು ವಿವಾದದಿಂದ ಸದ್ದು ಮಾಡಿದ ಬಿಗ್ ಬಾಸ್ ಖ್ಯಾತಿಯ ರಜತ್ ಈಗ ಮತ್ತೊಂದು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ವಿಲನ್ ಲುಕ್ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಆದರೆ ಧೂಮಪಾನ ಮಾಡುವುದು ಅಪಾಯಕಾರಿ ಎಂಬ ಸಂದೇಶ ಹಾಕದೆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ವಿವಾದಕ್ಕೆ ಕಾರಣವಾಗಿದೆ. ಭಾರತದಲ್ಲಿ T20 ವಿಶ್ವಕಪ್ ಆಡೋದಿಲ್ಲ ಅಂತ ಬಾಂಗ್ಲಾದೇಶ ಹೇಳಿದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನ ಕೂಡ ಮೊಂಡುತನ ಪ್ರದರ್ಶಿಸಿದೆ. T20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಗುಂಪು ಹಂತದಲ್ಲಿ ಕಣಕ್ಕಿಳಿಯಲ್ಲ ಅಂತ ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ಭಾರತ ಪಾಕ್ ಪಂದ್ಯ ನಿಗದಿಯಾಗಿತ್ತು. ಆದರೆ ಕೊಲಂಬೋದಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಪಂದ್ಯವನ್ನ ಆಡೋದಿಲ್ಲ ಅಂತ ಇಸ್ಲಾಮಾಬಾದ್ನಲ್ಲಿ ಕ್ಯಾಬಿನೆಟ್ ಸಭೆ ಉದ್ದೇಶಿಸಿ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಕ್ರೀಡೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಸಲ್ಲದು. ನಾವು ಈ ವಿಷಯದ ಬಗ್ಗೆ ಸಾಕಷ್ಟು ಯೋಚಿಸಿ ಚರ್ಚೆ ನಡೆಸಿದ ನಂತರವೇ ನಿರ್ಧಾರಕ್ಕೆ ಬಂದಿದ್ದೇವೆ. ಇದು ಅತ್ಯಂತ ಸೂಕ್ತವಾದ ತೀರ್ಮಾನವಾಗಿದೆ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ.